ತಿಳಿದುಕೊಳ್ತಾ ಇದ್ದೇವೆ. ಶ್ರೀಮತಿ ಸಾವಿತ್ರಿ ರಾಮರಾವ್ ಅವರ ಪ್ರಶ್ನೆ ಇದೆ, ವೀಣಾ ಕಲಾವಿದರು, ಕೊಟ್ಟಾರ ಚೌಕಿಯಿಂದ. ಸಂಗೀತ ಮುಂತಾದಂತಹ ಲಲಿತ ಕಲೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಹೇಗೆ ಪೂರಕ ಆಗ್ತದೆ ಅಂತ ಅವರು ಕೇಳ್ತಾರೆ. ಆ ಬಳಿಕ ಬ್ರೇಕ್ ಬಳಿಕ ನಾಗರಾಜ್ ಅವರ ಪ್ರಶ್ನೆ ಕೂಡ ಇದೆ, ಅದನ್ನು ಎತ್ತಿಕೊಳ್ತೇವೆ. ಈಗ ಒಟ್ಟು ಸಂಗೀತದಂತ ಲಲಿತ ಕಲೆಗಳು. ಈಗ ಅದೇ ನಾನು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾ ಅದೇ ಹೇಳ್ತಾ ಇದ್ದೆ. ಅಂದ್ರೆ ಸಂಗೀತ ಅಥವಾ ಯಾವುದೇ ಒಂದು ಲಲಿತ ಕಲೆ ಅಂದ್ರೆ ನಾನು ಹೇಳ್ತಿದ್ದೆ ಹಾಬೀಸ್, ವಿ ಹ್ಯಾವ್ ಡೆವಲಪ್ ಅವರ್ ಹಾಬೀಸ್. ಆ ಹಾಬೀಸ್ ಮಾಡಿದಾಗ ಪರ್ಸನಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋ ಪ್ರಶ್ನೆ. ಈಗ ವ್ಯಕ್ತಿತ್ವ ವಿಕಸನ ಅಂದಾಗ ಅನೇಕ ವಿಷಯಗಳಿದೆ. ಒಂದು, ಡೆವಲಪಿಂಗ್ ಪಾಸಿಟಿವ್ ಥಿಂಕಿಂಗ್, ಅಂದ್ರೆ ಸಕಾರಾತ್ಮಕವಾದ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋಗೋದು. ಅಂದ್ರೆ ನಕಾರಾತ್ಮಕ ಭಾವನೆಗಳನ್ನ ಬಿಡ್ತಾ ಹೋಗಬೇಕು. ಅಂದ್ರೆ ವಿ ಹ್ಯಾವ್ ಟು ರಿಮೂವ್ ನೆಗೆಟಿವ್ ಥಿಂಕಿಂಗ್ ಅಂಡ್ ಬಿಕಮ್ ಪಾಸಿಟಿವ್. ಈ ಪಾಸಿಟಿವ್ ಥಾಟ್ಸ್ ಬಿಲ್ಡ್ ಮಾಡಬೇಕಾದ್ರೆ ಒಂದು ಧ್ಯಾನ ಅಥವಾ ಮೆಡಿಟೇಷನ್, ನಮ್ಮಲ್ಲಿ ಇನ್ನೊಂದು ಸೆಲ್ಫ್ ಹಿಪ್ನಾಸಿಸ್ ಟೆಕ್ನಿಕ್ ಅಂತ ಸಹ ನಾವು ಮಾಡ್ತೀವಿ. ಈ ಎಲ್ಲ ಟೆಕ್ನಿಕಲ್ಲಿ ಮೇನ್ ವಾಟ್ ವಿ ಡೂ ಇಸ್ ವಿ ಟ್ರೈ ಟು ಕೀಪ್ ದರ್ ಮೈಂಡ್ ಕಾಮ್, ಕೂಲ್. ಸೊ ನಮ್ಮ ಮೈಂಡ್ ಕಾಮ್, ಕೂಲ್ ಆಗಿದ್ದಾಗ ತಾನಾಗಿ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ಲಲಿತ ಕಲೆಗಳಲ್ಲಿ ಅಂದರೆ ಈಗ ಮ್ಯೂಸಿಕ್, ಡ್ಯಾನ್ಸು ಅಥವಾ ಸಂಗೀತ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಇರುವಂಥ ಈ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡ್ರೆ ತಾನಾಗಿ ಅವರ ಆತ್ಮವಿಶ್ವಾಸ ಬೆಳೀತಾ ಇರುತ್ತೆ. ಮತ್ತೆ ಅವರು ದಿ ಬಿಕಮ್ ವೆರಿ ಪಾಸಿಟಿವ್. ಮತ್ತೆ ಒಂದು ಈಗ ಸಂಗೀತ, ಸಾಮಾನ್ಯವಾಗಿ ನಿಮಗೆ ಸಂಗೀತದ ಗಂಧನೇ ಇಲ್ಲದೇ ಇದ್ರು ಸಹ ಸುಮ್ಮನೆ ಒಂದು ಮ್ಯೂಸಿಕ್ ಕೇಳ್ತಾ ಇದ್ರೆ ಮನಸ್ಸು ಯಾವುದೋ ಒಂದು ಕಡೆ ಒಂದು ಉಲ್ಲಾಸವಾಗಿರುತ್ತೆ. ಸೊ ಈ ರೀತಿಯಲ್ಲಿ ಖಂಡಿತವಾಗಿ ಈ ಸಂಗೀತ ಲಲಿತ ಕಲೆಗಳು ಪರ್ಸನಲ್ ಡೆವಲಪ್ಮೆಂಟ್ಗೆ ಇಟ್ ಸಪೋರ್ಟ್.